ಯಾವುದನ್ನು ಉಳಿಸಿಕೊಳ್ಳುತ್ತೀಯೋ ಯಾವುದನ್ನು ಕಳೆದುಕೊಳ್ಳುತ್ತೀಯೋ ನಿನಗೆ ಬಿಟ್ಟಿದ್ದು. ಮಾದೇವಿ, ನಾನು ಮರಳಿ ಬರುವಷ್ಟರಲ್ಲಿ ಮಗ ಮನೆಯಲ್ಲಿ ಇರಬಾರದು. ಮಗನ ಹೆಣ ಇರಬೇಕು. ಇಲ್ಲ ಅಂದ್ರೆ ನಿನ್ನ ಕೊರಳಿರುವ ಮಾಂಗಲ್ಯ ಅದು ನಿನ್ನದಲ್ಲ. ಮಾದೇವಿ, ನಿನಗೆ ಇನ್ನೂ ಒಮ್ಮೆ ಎಚ್ಚರಿಸ್ತಾ ಇದ್ದೀನಿ. ನಿನಗೆ ಮಗ ಬೇಕು, ಮಾಂಗಲ್ಯ ಬೇಕು ಎನ್ನುವ ನಿರ್ಧಾರ ನಿನಗೆ ಬಿಟ್ಟದ್ದು. ಬರ್ತೀರಿ. ಮೆಚ್ಚಿದೆ ಬ್ರಹ್ಮ. ನನ್ನ ಹಣೆ ಬರಹ ಬರೆದ ನಿನ್ನ ವಿಧಿಲಿಖಿತಕ್ಕೆ ಮೆಚ್ಚಿದೆ. ಅದೆಷ್ಟು ವಿಚಿತ್ರವಾಗಿ ಬರೆದಿರುವಿ ನನ್ನ ಬದುಕಿನ ದುರಂತವನ್ನು. ಅದಕ್ಕೆ ಬಲ್ಲವರು ಹೇಳಿರಬೇಕು, ಬ್ರಹ್ಮೊಬ್ಬರ ಬಲ್ಲವರು ಯಾರು ಎಂದು. ಬ್ರಹ್ಮ ಮಗನೆಂಬ ಹಸಿ ಮಾಂಸದ ಮಧ್ಯೆಯನ್ನು ನನ್ನ ಹೊಡೆಯಲ್ಲೇ ಕಟ್ಟಿದೆ. ನನ್ನ ಹದ್ದುಗಳ ಕಣ್ಣಿಗೆ ಬೀಳದಂತೆ ಎಚ್ಚರಿಕೆ ವಹಿಸಿದೆ. ಆದರೆ ಎಂದು ನನ್ನನ್ನೇ ಹಸಿ ಮಾಂಸ ತಿನ್ನುವ ಹಸಿದ ಹುಲಿಯನ್ನಾಗಿ ನಿಲ್ಲಿಸಿದೆ. ಆದರೆ ಹಸಿ ಮಾಂಸ ತಿಂದರೆ ಬಲು ವಿಷವೆಂದು ನನಗೆ ಚೆನ್ನಾಗಿ ಗೊತ್ತು. ತಿನ್ನದೆ ಹೋದರೆ ನರಕಕ್ಕೆ ದಾರಿ ಎಂದು ಕಟ್ಟಪ್ಪಣೆ ಕಟ್ಟಿದೆ. ಆದರೆ ಇದರಲ್ಲಿ ನಾನು ಯಾವುದನ್ನು ಕೃತಿಗೈಯಲಿ? ಅಯ್ಯೋ, ನಾನು ಯಾವುದನ್ನು ತಿರಸ್ಕರಿಸಲಿ? ದೇವರೇ, ನಾನು ಬದುಕಬಾರದು ಎಂಬ ಬಯಕೆ ನಿನ್ನಲ್ಲಿದ್ದರೆ ನನ್ನನ್ನೇಕೆ ಈ ಭೂಮಿಗೆ ಜಾರಿಸಿದೆ. ಈ ಪುಣ್ಯ ಭರತ ಭೂಮಿಯಲ್ಲಿ ಹುಟ್ಟಿ ನಾನು ಪಾಪದ ಕಿರೀಟ ಕಟ್ಟಿಕೊಳ್ಳಲೆ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಕಂದನನ್ನು ನಾನು ಕೊಲೆ ಮಾಡಲು ಸಾಧ್ಯವಿಲ್ಲ. ಹೌದು, ನನ್ನ ಹೆತ್ತ ಕರಳೆ ಕಲ್ಲಾಗಬೇಕು. ಕಟ್ಟಿಕೊಂಡವನೇ ಉಳಿಯಬೇಕು. ಇದು ಸತಿ ಧರ್ಮ. ಆದರೆ ದೇವರೇ, ಹೆಣ್ಣಿನ ಸ್ಥಾನದಲ್ಲಿ ನಿಂತು, ಹೆತ್ತ ತಾಯಿಯ ಸ್ಥಾನದಲ್ಲಿ ನಿಂತು ನಾನು ಕೇಳುವುದು ಒಂದೇ ಒಂದು. ನಾನು ನಿಜವಾಗಲೂ ನಿನ್ನ ಭಕ್ತರಾಗಿದ್ದರೆ ವಿಶ್ವಹಾರಾಮೃತವಾಗಬೇಕು. ಇಲ್ಲವಾದ್ರೆ ಈ ಜಗತ್ತಿನಲ್ಲಿ ನಾನು ದೇವರೇ ಇಲ್ಲ. ಇದೇನಮ್ಮ, ಮಗ ಮನೆಗೆ ಬರುವಷ್ಟರಲ್ಲಿ ಅಂಗೈಯಲ್ಲಿ ಹಾಲಿನ ಗ್ಲಾಸ್ ಅನ್ನು ಹಿಡಿದುಕೊಂಡು ನಿಂತಿರುವೆಯಲ್ಲ. ಎಷ್ಟೊಂದು ಪ್ರೀತಿ ವಾತ್ಸಲ್ಯವಮ್ಮ ಈ ನಿನ್ನ ಮಗನ ಮೇಲೆ. ಅಮ್ಮ, ನಿಜವಾಗಲೂ ನಿನ್ನಂತ ತಾಯಿಯನ್ನು ಪಡೆಯಬೇಕಾದ್ರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳೆಲ್ಲರೂ ಪುಣ್ಯ ಮಾಡಿರ್ಬೇಕಮ್ಮ, ಪುಣ್ಯ ಮಾಡಿರ್ಬೇಕು. ಅಮ್ಮ, ನಾನು ಎಷ್ಟೋ ತಾಯಿಯಂದಿರನ್ನು ನೋಡಿದ್ದೇನೆ, ಆದರೆ ನಿನ್ನಂತ ತಾಯಿಯ ಕರಳನ್ನು ನಾನು ಎಲ್ಲಿ ಕಂಡಿಲ್ಲವಮ್ಮ, ನಾನು ಎಲ್ಲಿ ಕಂಡಿಲ್ಲ. ನಿಜ ಕಂದ, ನೀನು ಎಷ್ಟೋ ತಾಯಿಯಂದ್ರ ನೋಡಿರ್ಬೋದು, ಆದ್ರೆ ನನ್ನಂತ ತಾಯಿಯನ್ನು ನೀನು ಎಲ್ಲೂ ಕಂಡಿರ್ಲಿಕ್ಕಿಲ್ಲ. ಮಗನ ಮೇಲೆ ಮಮಕಾರ ಹೆಚ್ಚಾಗಿ ಇಂಥ ಹಾಲು ಕುಡಿಸುವ ತಾಯಿಯನ್ನು ನಿಜವಾಗ್ಲೂ ಎಲ್ಲೂ ಕಂಡಿಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ನಿನ್ನ ಪುಣ್ಯವೋ, ನಿನ್ನನ್ನು ಹೆತ್ತಿದ್ದು
ನನ್ನ ಪುಣ್ಯವೋ ಆ ದೇವರಿಗೆ ಗೊತ್ತು. ಅಮ್ಮ, ಯಾಕಮ್ಮ ಕಣ್ಣಲ್ಲಿ ನೀರು? ಹಾಲು ಕುಡಿಸುವ ಸಂತೋಷಕ್ಕಾಗಿ ಕಂದ. ಅಮ್ಮ, ಯಾವತ್ತು ಸಂತೋಷಕ್ಕಾಗಿ ಕಣ್ಣೀರು ಹಾಕ್ಬಾರ್ದು ತಾಯಿ, ಕಣ್ಣೀರು ಹಾಕ್ಬಾರ್ದು. ತೆಗೆದುಕೊಳ್ಳಪ್ಪ. ಅಮ್ಮ, ಇಂದು ನನ್ನ ಹುಟ್ಟುಹಬ್ಬ. ಅಪ್ಪ ಮತ್ತು ನೀನು ಯಾವುದೋ ವಿಷಯವಾಗಿ ನನ್ನ ಹುಟ್ಟುಹಬ್ಬವನ್ನೇ ಮರೆತಂತೆ ಕಾಣುತ್ತದೆ. ಅದಕ್ಕಾಗಿ ನನ್ನ ಹುಟ್ಟುಹಬ್ಬದ ದಿವಸ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿಯುವ ಮುನ್ನ ನಾನು ನಿನ್ನನ್ನೊಂದು ಮಾತು ಕೇಳುವುದಿದೆಯಮ್ಮ. ಆ ಮಾತನ್ನು ನೀನು ನಡೆಸಿಕೊಡಬೇಕು. ಅಂದಾಗ ಮಾತ್ರ ನಾ ಈ ಹಾಲನ್ನು ಕುಡಿಯುತ್ತೇನೆ. ಅಲ್ಲಿಯವರೆಗೂ ನಾ ಈ ಹಾಲನ್ನು ಕುಡಿಯಲಾರೆ ನಮ್ಮ, ಹಾಲನ್ನು ಕುಡಿಯಲಾರೆ. ಯಾವುದು ಮಾಂತೇಶ್ ನೀನು ಕೇಳುವ ಮಾತು? ಅಮ್ಮ, ಇಂದು ನನ್ನ ಹುಟ್ಟುಹಬ್ಬ. ನನ್ನ ಹುಟ್ಟುಹಬ್ಬದ ದಿವಸ ನಾ ಮಾಡಿದ ತಪ್ಪನ್ನು ಯಾವುದೇ ಮುಚ್ಚಿರದೆ ನಿನ್ನ ಮುಂದೆ ಹೇಳಬೇಕಂತ ನಿರ್ಧಾರ ಮಾಡಿಬಿಟ್ಟಿದ್ದೇನಮ್ಮ, ನಿರ್ಧಾರ ಮಾಡಿಬಿಟ್ಟಿದ್ದೆ. ಯಾಕೆಂದರೆ ಈ ಜಗತ್ತಿನಲ್ಲಿ ಮಕ್ಕಳು ಮಾಡಿದ ತಪ್ಪನ್ನು ಯಾರು ಕ್ಷಮಿಸದಿದ್ದರೂ ಹೆತ್ತ ತಾಯಿ ಕ್ಷಮಿಸುತ್ತಾಳೆ ಎಂಬ ನಂಬಿಕೆ ನನ್ನಲ್ಲಿದೆ. ಯಾಕೆಂದರೆ ಹೆತ್ತ ತಾಯಿಯ ಮುಂದೆ ಸತ್ಯವನ್ನು ಹೇಳಿದರೆ ಆ ತಪ್ಪನ್ನು ಕ್ಷಮಿಸಿ ತನ್ನ ಮಡಿಲಲ್ಲಿ ವಾತ್ಸಲ್ಯದಿಂದ ಮನ್ನಿಸುತ್ತಾಳೆ ಎಂಬ ಕವಿಗಳ ವಾಣಿಯ ಕೂಗು ನನಗೆ ಕೇಳುತ್ತಿದೆ ಅಮ್ಮ, ಕೇಳುತ್ತಿದೆ. ಹೀಗಿರುವಾಗ ನನ್ನ ಜೀವನದಲ್ಲಿ ನಾನು ಮಾಡಬಾರದ ತಪ್ಪನ್ನು ಮಾಡಿಬಿಟ್ಟಿರುವೆನಮ್ಮ, ಮಾಡಬಾರದ ತಪ್ಪನ್ನು ಮಾಡಿಬಿಟ್ಟಿದ್ದೇನೆ. ಅದನ್ನು ನಾನು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇನೆ, ಅದನ್ನು ಕ್ಷಮಿಸುತ್ತೇನೆ ಎಂದು ನೀನು ನನಗೆ ಮಾತು ಕೊಡಬೇಕಮ್ಮ, ನನಗೆ ಮಾತು ಕೊಡಬೇಕು. ಮಾಂತೇಶ್, ನೀನು ಮಾಡಿರುವ ತಪ್ಪು ಯಾವುದು ಅಂತ ನನಗೆ ತಿಳಿಯಬೇಕಲ್ಲ? ಅಮ್ಮ, ಈ ಮಾನವಂತರ ಮನೆಯ ಮಗನಾಗಿ, ಪುಣ್ಯವಂತ ಹೆತ್ತ ತಂದೆ ತಾಯಿಗಳ ಕಂದನಾಗಿ ನಾನು ನನ್ನ ಜೀವನದಲ್ಲಿ ಮಾಡಬಾರದ ತಪ್ಪನ್ನು ಮಾಡಿಬಿಟ್ಟಿದ್ದೇನೆ. ಅಮ್ಮ, ಅದೇನೆಂದರೆ ನಮ್ಮನ್ನೇ ನಂಬಿದ ಒಂದು ಬಡ ಕುಟುಂಬದ ಹೆಣ್ಣಿನ ಮಾನಭಂಗ ಮಾಡಿದ್ದೇನಮ್ಮ, ನಾನು ಮಾನಭಂಗ ಮಾಡಿದ್ದೇನೆ. ನಾ ಮಾಡಿದ ತಪ್ಪಿಗಾಗಿ ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡು ಸತ್ತಳು. ಅಮ್ಮ, ಆದರೆ ಆ ಸಾವಿಗೆ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ಆ ಸಾವಿಗೆ ನಾನೇ ಕಾರಣನೆಂದು ನಿನ್ನ ಮುಂದೆ ನಾವು ಒಪ್ಕೊಳ್ತಾ ಇದ್ದೇನೆ. ಅಮ್ಮ, ಯಾಕಮ್ಮ ನಗ್ತಾ ಇದ್ದೀಯಾ? ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತು ನೋಡಿಲ್ಲ ಅಂತ ತಿಳಿದುಕೊಂಡಿತ್ತಂತೆ. ಅಂದರೆ ಈ ವಿಷಯ ನಿನಗೆ ಮೊದಲೇ ಗೊತ್ತೇನಮ್ಮ? ಇಲ್ಲಪ್ಪ, ಇದೀಗ ನೀನೇ ಹೇಳಿದೆಲ್ಲ. ಹೌದೇ? ಹಾಗಾದ್ರೆ ನೋಡಮ್ಮ, ನಾನು ಇವತ್ತಿನಿಂದ ನಾನು ಯಾವ ಹೆಣ್ಣನ್ನು ಕಣ್ಣೆತ್ತಿ ಸಹ ನೋಡಲಾರೆ ನಮ್ಮ, ಕಣ್ಣೆತ್ತಿ ಸಹ ನೋಡಲಾರೆ. ನನಗೆ ಹೆಂಡತಿಯಾಗಿ ಬರುವ ಹೆಣ್ಣೊಂದನ್ನು ಬಿಟ್ಟರೆ ಉಳಿದೆಲ್ಲ ಹೆಣ್ಣು ಮಕ್ಕಳನ್ನು ನನ್ನ ತಂಗಿಯ ಸಮಾನವಾಗಿ, ನನ್ನ ತಾಯಿಯ ಸಮಾನವಾಗಿ ಕಾಣುತ್ತೇನೆ. ನನ್ನ ತಾಯಿ. ಆದರೆ ಇದು ಒಂದು ತಪ್ಪನ್ನು ನೀನು ಕ್ಷಮಿಸಲೇಬೇಕಮ್ಮ, ಕ್ಷಮಿಸಲೇಬೇಕು. ನಿನ್ನ ಬಾಯಿಂದ ಮಗು ಮಾತೇಶ, ನಾನು ನಿನ್ನ ತಪ್ಪನ್ನು ಕ್ಷಮಿಸಿದ್ದೇನೆ. ನೀನು ಇವತ್ತಿನಿಂದ ಮಗನಾಗಿ ಬದುಕುವಂತ ನಿನ್ನ ಬಾಯಿಂದ ಈ ಮಾತನ್ನು ಹೇಳಿ ನಿನ್ನ ಹಸ್ತವನ್ನು ನನ್ನ ಮಸ್ತಕದ ಮೇಲಿಟ್ಟು ಆಣೆ ಮಾಡಿ ಹೇಳಬೇಕಮ್ಮ, ಆಣೆ ಮಾಡಿ ಹೇಳಬೇಕು. ಅಂದಾಗ ಮಾತ್ರ ಆ ಹಾಲನ್ನು ಕುಡಿಯುತ್ತೇನೆ.
ಅಮ್ಮ, ನೀನು ಕ್ಷಮಿಸಿದ್ದೇನೆ ಅಂತ ಒಂದು ಮಾತು ಹೇಳಿದರೆ ಸಾಕು. ಬರೀ ಹಾಲಲ್ಲಮ್ಮ, ನೀ ಹಾಲಿನಲ್ಲಿ ವಿಷ ಹಾಕಿಕೊಟ್ರು ಸಂತೋಷವಾಗಿ ಕುಡಿಯುತ್ತೇನಮ್ಮ, ಸಂತೋಷವಾಗಿ ಕುಡಿಯುತ್ತೇನೆ. ನನ್ನ ತಾಯಿ ನನಗೆ ಮೃಷ್ಟಾನ್ನವನ್ನೇ ಉಣಿಸುತ್ತಿದ್ದಾಳೆ, ನನ್ನ ತಾಯಿ ನನಗೆ ಪಂಚಾಮೃತವನ್ನು ಕೊಟ್ಟಿದ್ದಾಳೆ ಎಂದು ಈ ಸಮಾಜಕ್ಕೆ ಸಾರಿ ಸಾರಿ ಹೇಳಿ ಕುಡಿಯುತ್ತೇನಮ್ಮ, ಸಾರಿ ಸಾರಿ ಹೇಳಿ ಕುಡಿಯುತ್ತೇನೆ. ಆದರೆ ಇದು ಒಂದು ತಪ್ಪನ್ನು ನೀನು ಕ್ಷಮಿಸಲೇಬೇಕಮ್ಮ. ಅಮ್ಮ, ಮಾತನಾಡಮ್ಮ. ಹೀಗೇಕೆ ಕಲ್ಲಾಗಿ ಮೂಕರಾಗಿ ವಿರಹ ವೇದನೆ ಸಹಿಸುತ್ತೀಯ? ಮಾತನಾಡಮ್ಮ, ಮಾತನಾಡು. ಏನಂತ ಆಶೀರ್ವಾದ ಮಾಡ್ಲಿ? ದೈವ ದೂರಾದಾಗ ದೇವರು ಬಂದು ಕಾಪಾಡಲಾರ ಅಂದಾಗ ನಾನು ಏನಂತ ಆಶೀರ್ವಾದ ಮಾಡಲು ಸಾಧ್ಯ? ಮಾಂತೇಶ, ನೋಡಪ್ಪ, ನೀನು ಚಿಕ್ಕವನು, ದೊಡ್ಡವರ ಮಾತನ್ನು ಮೊದಲು ಕೇಳಬೇಕು. ಮೊದಲು ನೀನು ಹಾಲು ಕುಡಿ, ನಂತರ ನಾನು ಖಂಡಿತ ಕ್ಷಮಿಸುತ್ತೇನೆ. ಅಮ್ಮ, ಈ ಮಾತು ನಿಜವೇನು ಅಮ್ಮ? ಸತ್ಯವಾಗ್ಲ? ಆಯ್ತಮ್ಮ. ಮೊದಲು ಹೆತ್ತವಳ ಆಸೆ ಗೆಲ್ಲಲಿ, ಆಮೇಲೆ ಮಗನ ಆಸೆ ಗೆಲ್ಲಲಿ. ತೆಗೆದುಕೊಂಡು ಬಾರಮ್ಮ ಹಾಲು. ಮಕ್ಕಳೆಂದರೆ ತಾಯಿಗೆ ಎಲ್ಲಿಲ್ಲದ ಪ್ರೇಮ, ಮಕ್ಕಳು ಹೊಟ್ಟೆ ತುಂಬ ಉಂಡರೆ ತಾಯಿಗೆ ಎಲ್ಲಿಲ್ಲದ ಪ್ರೇಮ. ನನ್ನಂತ ತಾಯಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ನನ್ನ ತಾಯಿ ನನಗೆ ಹಾಲು ಕುಡಿಸುತ್ತಿದ್ದಾಳೆ, ನನ್ನ ತಾಯಿ ನನಗೆ ಹಾಲು ಕುಡಿಸುತ್ತಿದ್ದಾಳೆ. ಅಮ್ಮ, ಈಗಲಾದರೂ ಸಂತೋಷವಾಯ್ತಲ್ಲಮ್ಮ, ಈಗಲಾದರೂ ಕ್ಷಮಿಸುವೇನಮ್ಮ ಈ ನಿನ್ನ ಮಗನನ್ನು. ಮಾಂತೇಶ, ನಿನಗೆ ಆಶೀರ್ವಾದ ಮಾಡುವಷ್ಟು ಯೋಗ್ಯತೆ ನಾನು ಉಳಿಸಿಕೊಂಡಿಲ್ಲಪ್ಪ. ನಾನು ನಿನ್ನ ತಾಯಿ ಅಲ್ಲಪ್ಪ, ನಿನ್ನ ಪಾಲಿನ ಯಮ. ನಿಜಕ್ಕಂತ ನೀನು ಮಾಡಿದ ತಪ್ಪು ನಿನ್ನ ತಂದೆಯವರಿಗೆ ಗೊತ್ತಾಗಿದೆ. ಅವರು ನನಗೆ ಆಜ್ಞೆ ಮಾಡಿ ಹೋಗಿದ್ದಾರೆ. ಏನೆಂದು? ನೀನು ಬದುಕಬಾರದು ಎಂದು. ಮಾತು ಸತ್ಯವಾಗಲು ನೀನೀಗ ಕುಡಿದಿದ್ದು ಹಾಲಲ್ಲಪ್ಪ, ವಿಷ ಕಂದ, ವಿಷ. ಅಮ್ಮ, ಈ ಜಗತ್ತಿನಲ್ಲಿ ಯಾವ ತಾಯಿಯಾದರೂ ಹೆತ್ತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕೊಂದದ್ದನ್ನು ನೋಡಿದ್ದೀನಪ್ಪ. ಅಮ್ಮ, ನಾನು ಏನೇನೋ ಆಸೆಗಳನ್ನು ಹೊತ್ತುಕೊಂಡು ಈ 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯವಂತರ ಮನೆತನದಲ್ಲಿ ಒಂದು ದೊಡ್ಡ ಮರ
ಬೆಳೆಯಬೇಕೆಂದು ವಿಚಾರ ಮಾಡಿದ್ದೆ. ಆದರೆ ಈ ಗಿಡ ಬೆಳೆದು ಮರವಾಗುವುದಕ್ಕಿಂತ ಮುಂಚಿತವಾಗಿ ಬೇರು ಸಹಿತ ಕಿತ್ತೊಗೆದು ಬಿಟ್ಟೆ. ಅಮ್ಮ, 9 ತಿಂಗಳ ಹೊತ್ತು ಹೆತ್ತು ಸಾಕಿ ಸಲುಹಿ ನಿನ್ನ ಎದೆ ಹಾಲಲ್ಲಿ ಉಡಿಸಿ ನಿನ್ನ ಕೈಯಾರೆ ವಿಷ ಕೊಡುವ ಮನಸ್ಸಾದರೂ ನಿನಗೆ ಹೇಗೆ ಬಂತಮ್ಮ? ಅಮ್ಮ, ಈ ಜಗತ್ತಿನಲ್ಲಿ ನಿನ್ನಂತ ಸಾವಿರಾರು ತಾಯಂದಿರು ಉಂಟು, ಅವರಿಗೆ ನನ್ನಂತ ಮಕ್ಕಳು ಉಂಟು. ಆದರೆ ನಾ ಮಾಡಿದ ತಪ್ಪನ್ನು ಆ ತಾಯಂದಿರ ಮಕ್ಕಳು ಮಾಡಿರುತ್ತಾರೆ. ಆದರೆ ಈ ಜಗತ್ತಿನಲ್ಲಿ ಒಬ್ಬ ತಾಯಿಯಾದರೂ ತನ್ನ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕೊಟ್ಟಿದ್ದಾರೆ. ನಿಜ ಕಂದ, ನಿಜ. ನೀನು 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯವಂತರ ಬಡತನದಲ್ಲಿ ಮಗನೆಂಬ ಮರವನ್ನು ಬೆಳೆಸಿದೆ ನೀನು. ಆದರೆ ಈ ಮರ ಈ ಮನೆಗೆ ನ್ಯಾಯ ಕೇಳಲು ಬಂದವರಿಗೆ ನೆರವಾಗುವ ಮರವಾಗಲಿ ಎಂದು ಬೆಳೆಸಿದ ಈ ಮರ ಬಂದು ಕುಳಿತವರಿಗೆ ನೆರವಾಗುವ ಮರವಾಗಲಿಲ್ಲವಮ್ಮ. ನೆರವಾಗುವ ಮರವಾಗಲಿಲ್ಲ. ಬಂದು ಕುಳಿತವರಿಗೆ ಚುಚ್ಚುವ ಜಾಲಿಯ ಮುಳ್ಳಿನ ಮರವಾಗಿ ಬಿಟ್ಟರಮ್ಮ. ಜಾಲಿಯ ಮುಳ್ಳಿನ ಮರವಾಗಿ ಈ 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯವಂತರ ಮನೆಗೆ ಬಂದವರು ಹಸಿದು ಬಂದರೆ ಹಣ್ಣನ್ನು ಕೊಡುವ ಮಾವಿನ ಮರವಾಗಲಿ ಎಂದು ಬೆಳೆಸಿದ ಈ ಮರ ಕಡಿದವರ ಬಾಯೊಳಗೆ ಸಿಹಿ ಕೊಡುವ ಮರವಾಗಲಿಲ್ಲವಮ್ಮ. ಮರವಾಗಲಿಲ್ಲ. ಕಡಿದವರ ಬಾಯೊಳಗೆ ವಿಷ ಕಾರುವ ಬೇವಿನ ಬೀಜದ ಮರವಾಗಿ ಬಿಟ್ಟೆ. ಬೇವಿನ ಬೀಜದ ಮರವಾಗಿ ಬಿಟ್ಟೆ. ಅಮ್ಮ, ನೀನು ಈ ಸಮಾಜಕ್ಕೆ ಒಂದು ಸಾಕ್ಷಿ ಮಾಡಿ ತೋರಿಸಿಬಿಟ್ಟೆ. ಈ ಸಮಾಜದ ತಾಯಿ ಎಲ್ಲರಿಗೂ ಮಗ ಬೇಕು, ಆದರೆ ನಿನಗೆ ಮಾಂಗಲ್ಯ ಬೇಕು. ಈ ಸಮಾಜಕ್ಕೆ ನೀನು ಸಾಕ್ಷಿ ಮಾಡಿ ತೋರಿಸಿಕೊಟ್ಟೆ. ನನಗೆ ಮಗ ಹೋದರೂ ಮಾಂಗಲ್ಯ ಬೇಕು, ನನಗೆ ಮಗ ಹೋದರೂ ಮಾಂಗಲ್ಯ ಬೇಕು ಎಂದು. ನಿಜವಮ್ಮ, ನಿನ್ನ ಕೊರಳಲ್ಲಿ ಮಾಂಗಲ್ಯ ಗಟ್ಟಿಯಾಗಿದ್ದರೆ ನನ್ನಂತ ಒಬ್ಬ ದುಷ್ಟ ಮಗನನ್ನು ಅಳೆದು 10 ಮಕ್ಕಳನ್ನು ಹಡೆಯಬಹುದಮ್ಮ. ನೀನು 10 ಮಕ್ಕಳನ್ನು ಹಡೆಯಬಹುದು. ಆದರೆ ನನ್ನಂತ ದುಷ್ಟ ಮಗನಿಗೆ ನೀ ಕೊಟ್ಟ ಶಿಕ್ಷೆ ಸರಿಯಾಗಿದೆ ಅಮ್ಮ. ಈ ಹೆತ್ತವಳ ಹಾಲು ನಿನಗೆ ವಿಷವಾಯಿತು ಕಂದ, ವಿಷವಾಯಿತು. ಅಮ್ಮ, ನಾನು ನಿನ್ನನ್ನು ಕೊನೆಯದಾಗಿ ಸಿರಿ ಸಂಪತ್ತು ಆಸ್ತಿ ಐಶ್ವರ್ಯ ಇವು ಏನನ್ನು ಕೇಳಲಾರೆ. ಇಲ್ಲಿಯವರೆಗೂ ನಾನು ನಿನ್ನನ್ನು ಏನೂ ಕೇಳಿಲ್ಲ. ಆದರೆ ಸಾಯುವ ಪೂರ್ವದಲ್ಲಿ ಒಂದೇ ಒಂದು ಸಾರಿ ಅಮ್ಮ ಎಂದು ಕರೆಯುವ ಆಸೆಯಾಗಿದೆ ಅಮ್ಮ. ನಾನು ಅಮ್ಮ ಎಂದು ಕರೆದಾಗ ಮಗು ಮಾಂತೇಶ ಎಂದು ನನ್ನನ್ನು ಒಂದು ಸಾರಿ ಅಪ್ಪಿಕೊಳ್ಳಮ್ಮ. ನನ್ನನ್ನು ಒಂದು ಸಾರಿ ಅಪ್ಪಿಕೊಳ್ಳು. ಕೊನೆಯದಾಗಿ ನಿನ್ನ ಪಾದಕ್ಕೆ ಬಿದ್ದು ನಾನು ಪ್ರಾಣ ಬಿಡುತ್ತೇನಮ್ಮ. ನಾನು ಪ್ರಾಣ ಬಿಡುತ್ತೇನೆ.
ಅಮ್ಮ ಅಮ್ಮ, ಹೆತ್ತ ತಾಯಿಯ ಕೈಯಿಂದ ವಿಷ ಕುಡಿದು ಸಾಯುವುದು ನನ್ನ ಹಣೆ ಬರದಲ್ಲಿ ಬರೆದಿದ್ದರೆ ಅದಕ್ಕೇಕೆ ನಿನ್ನನ್ನು ಹೊಡೆ ಮಾಡಲಿ ತಾಯಿ? ಇನ್ನೊಂದು ಜನ್ಮ ಅಂತ ಇದ್ದರೆ ನೀವೇ ನನಗೆ ತಂದೆ ತಾಯಿಗಳಾಗಿ, ಆ ರುದ್ರನೇ ನನಗೆ ಅಣ್ಣನಾಗಿ, ಅಂಬಿಕಾನೇ ನನಗೆ ತಂಗಿಯಾಗಿ ಹುಟ್ಟಿ ಬರಲೆಂದು ನಾ ವೀರಭದ್ರೇಶ್ವರಲ್ಲಿ ಬೇಡಿಕೊಳ್ಳುತ್ತೇನೆ. ಮಾದೇವಿ, ನೀನೇಕೆ ಮೌನ ತಾಳಿ ನಿಂತಿರುವೆ? ನಿನ್ನ ದುಃಖದ ಕಡಲು ನನಗೂ ಅರ್ಥವಾಗುತ್ತದೆ. ಆದರೆ ಇಂದು ನಮ್ಮ ಮಗ ಸತ್ತಿಲ್ಲ. ಇಂದು ಈ ಮನೆಯ ನಂದಾ ದೀಪವೇ ಆರಿ ಹೋಗಿದೆ. ಮಾದೇವಿ, ನಾನು ಇಷ್ಟೊಂದು ಮಾತನಾಡಿದರೂ ನೀನೇಕೆ ಮೌನ ತಾಳಿದ್ರಿ? ಬಾ ಮಾದೇವಿ, ಬಾ. ಮಗನ ಮರಣವನ್ನು ಕಣ್ತುಂಬ ನೋಡಿ ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳಿ, ಸಮಾಧಾನ ಮಾಡಿಕೊಳ್ಳಿ. ಮಾದೇವಿ, ಮಾತು ಮುಂದುವರಿಸಬೇಡ. ಈ ವಿಷಯ 10 ಜನರಿಗೆ ಗೊತ್ತಾದರೆ ನಮ್ಮ ಮನೆಯ ಮುಂದೆ ತುಂಬುತ್ತಾರೆ. ಅದಕ್ಕೆ ಜನರಿಗೆ ಗೊತ್ತಾಗುವ ಮೊದಲೇ ಇವರ ಸಂಸ್ಕಾರ ಮುಗಿದು ಹೋಗಲಿ. ನಾವಕ್ಕಾಗಿ ಜನರನ್ನು ಕರೆದುಕೊಂಡು ಬರ್ತೇವೆ. ನೋಡಿ, ಕೊನೆಯ ಬಾರಿ ನಿಮ್ಮ ಪಾದಗಳಿಗೆ ನಮಸ್ಕರಿಸಬೇಕು ಅಂತ ನನಗೆ ತುಂಬಾ ಆಸೆ ಆಗ್ತಾ ಇದೆ. ದಯವಿಟ್ಟು ಅವಕಾಶ ಮಾಡಿಕೊಡ್ತೀರಾ? ಯಾಕೆ ಮಾದೇವಿ, ಹೀಗೆ ನಾವು ಮನಸ್ಸಿಗೆ ಬಂದಾಗ ಮಾತಾಡುತ್ತೀವಿ? ಯಾಕೆ ನನ್ನೊಂದಿಗೆ ಬಹಳ ಮುಂದುವರಿಸುವ ಆಸೆ ನಿನಗೆಲ್ಲವೇ? ನಾ ಮಾಡಿದ ಕೃತ್ಯ ನಿನಗೆ ಅಪರಾಧ ಮಿಣಿಸಿದರೆ ನನಗೂ ನಿನಗೆ ಆಜ್ಞೆ ಮಾಡು. ನಿನ್ನ ಕಣ್ಣೆದುರಲ್ಲೇ ವಿಷ ಅಥವಾ ನಾನು ಸತ್ತು ಹೋಗುತ್ತೇನೆ. ನ್ಯಾಯಕ್ಕಾಗಿ ಬದುಕುವ ಮಾನವರು ನೀವು, ಮನತಂದ ಮಾನಕ್ಕಾಗಿ ಪ್ರಾಣವನ್ನೇ ಕೊಡುವ ಮಹಾಪುರುಷರು ನೀವು. ನಿಮ್ಮಂತೂ ನನ್ನನ್ನು ಪತಿಯನ್ನಾಗಿ ಪಡೆಯಬೇಕಾದ್ರೆ ನಿಜವಾಗ್ಲೂ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೆ. ಇದಕ್ಕಾಗಿ ನೀವು ವ್ಯಥೆ ಪಡಬಾರ್ದು ಅಂತ ನಾನು ನೀನು ಮಾಂತೇಶರಿಗೆ ವಿಷ ಕೊಡಿಸುವ ಮುಂಚೆನೆ ಕಾಲುವಾಗ ವಿಷವನ್ನು ನಾನು ಏನು ಹೇಳ್ತಿರುವೆ ನೀನು? ಮಾಧವಿ, ಹೌದು, ನನಗೆಲ್ಲ ನನ್ನ ಬಾಳಿನ ಮಹಾದೇವತೆ ನೀನು. ಪತಿಯ ಆಜ್ಞೆಯನ್ನು ಪಾಲಿಸಿದ ಮಹಾದೇವತೆ ನೀನು. ದಯವಿಟ್ಟು ನನಗೆ ಪಾದ ಕೊಡ್ತೀರಾ? ಮಾಧವಿ,
ಚಿಂತೆ ಮಾಡ್ಕೊಂತ ಕುಂತ್ರೆ ಹೆಂಗ್ರಿ ಅಪ್ಪ? ನನ್ನ ಮಗಳು ಹುಟ್ಟದೇ ಇದ್ರೆ ಇಷ್ಟೆಲ್ಲ ಅನಾಹುತ ಹಾಕಿದ್ದಿಲ್ಲ. ನನ್ನ ಮಗಳು ಹುಟ್ಟಿ ನಿಮ್ಮ ಮಣಿ ಮಸೂತಿ ಮಾಡಿಲ್ಲ. ಯಾಕೆ ಚಿಂತೆ ಮಾಡ್ಕೊಂತ ಕುಂತಿದ್ದೆ? ಹೇಳ್ದೆಪ್ಪರ ರುದ್ರ, ಯಾರ ಸಾವಿಗೆ ಯಾರ ಜನ್ಮವೂ ಕಾರಣವಲ್ಲ, ಯಾರ ಜನ್ಮಕ್ಕೆ ಯಾರ ಸಾವು ಕಾರಣವಲ್ಲ. ನಿನ್ನ ಮಗಳ ಪ್ರಾಣವನ್ನು ಬಲಿ ಕೊಟ್ಟು ಈ ಮನೆತನದ ಮಾನ ಕಾಪಾಡಿರ್ಬೇಕು. ಇದೇ ಒಂದೇ ಕಾರಣಕ್ಕೋಸ್ಕರ ತೆಗೆದುಕೊ. ಅಲ್ರಿ ಅಪ್ಪ, ಇದ್ರಾಗ ಏನೈತ್ರಿ? ರುದ್ರ, ಇದರಲ್ಲಿ ನನ್ನ ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲವೂ ನಿನ್ನ ಹೆಸರಿಗೆ ಬರೆದಿದ್ದೀನಿ. ಇನ್ನು ಮೇಲೆ ನೀನು ಈ ಮನೆಯ ಮಗನಲ್ಲ ರುದ್ರ, ಈ ಮನೆಯ ಮಗ ನೀನು. ಬ್ಯಾಡ್ರಿ ಅಪ್ಪ, ಈ ಮನೆಗೆ ನಾ ಯೋಗ್ಯನಲ್ರಿ ಅಪ್ಪ. ಬ್ಯಾಡ್ರಿ ಅಪ್ಪ. ರುದ್ರ, ಹುಂಡ ಮನೆಯ ಋಣ ಮುಟ್ಟಿಸುವಂತ ಮಗ ನೀನೇ. ಈಗ ಸತ್ತವನು ನನ್ನ ಮಗ ಅಲ್ಲ, ನೀನೇ ನನ್ನ ಮಗ. ಹೋಗು ರುದ್ರ, ಊರ ಜನರನ್ನ ಕರೆದುಕೊಂಡು ಬಾ. ಅವರ ಸಮ್ಮುಖದಲ್ಲೇ ನಿನಗೆ ಒಪ್ಪಿಸುತ್ತೇನೆ. ಆಯ್ತು, ಬರ್ತೇನೆ. ಹೇ ದೇವರೇ, ಇದು ನನ್ನ ಬಾಳಿನ ಚದುರಂಗದಾಟ. ಇಲ್ಲಿ ನ್ಯಾಯವಂತರಿಗೆ ನೆಲೆ ಇಲ್ಲವೇ? ಇಲ್ಲಿ ನೀತಿವಂತರಿಗೆ ಬೆಲೆ ಇಲ್ಲವೇ? ಈ ರೀತಿ ನನ್ನ ಬಾಳನ್ನು ಈ ರೀತಿಯಾಗಿ ಪರೀಕ್ಷಿಸಿದ್ದೇವೆ. ದೇವರೇ, ನೀನು ಏಕೆ ಕಲ್ಲಾಗಿ ಕುಳಿತಿದ್ದೇವರೇ? ಧರ್ಮವಂತರಿಗೆ, ಪುಣ್ಯದ ಕೆಲಸ ಮಾಡುವವರಿಗೆ ಇಲ್ಲಿ ಬೆಲೆ ಇಲ್ಲವೇ? ಸತ್ಯವಂತರಿಗೆ ಇಲ್ಲಿ ನೆಲೆ ಇಲ್ಲವೇ? ಹೇಳು ದೇವ, ಹೇಳು. ನೀನೇನು ಹೇಳುವೆ? ನೀನು ಕಲ್ಲಾಗಿ ಕುಳಿತಿರುವೆ, ನಮ್ಮಂತವರ ಕಡೆಯಿಂದ ಎಲ್ಲ ಮಾಡಿಸುತ್ತಿರುವೆ, ಕಡೆಗೆ ನಮ್ಮನ್ನೇ ಹೊಣೆಗಾರನಾಗಿ ಮಾಡುವೆ. ಇದು ನನ್ನ ದೈವ ದುರಂತ. ಇದು ನನ್ನ ದೈವ ದುರಂತ. ಇದು ಎಂತ ಗಾತ್ರ ಮಾಡ್ಕೊಂಡ್ರಿ? ಎಲ್ಲರೂ ಬಂದಾರ್ರಿ ಅಪ್ಪ. ಏನೋ ಹೇಳ್ಬೇಕಂತಿದ್ರಲ್ಲ, ಹೇಳ್ರಿ ಅಪ್ಪ. ಅಯ್ಯೋ ದೇವರೇ, ಎಂತ ಸಂದಿಗ್ಧ ಪರಿಸ್ಥಿತಿಯನ್ನು ತಂದೊಡ್ಡಿದೆಯಪ್ಪ. ಅಪ್ಪರ ಅಪ್ಪರ ಅಪ್ಪರ. ಎಸ್ ಎ ವಿರೂಪಾಕ್ಷಿಯವರು ದೇವೇಂದ್ರ ಬಡಿಯವರಿಗೆ 201 ರೂಪಾಯಿ ಕೊಟ್ಟಿರ್ತಾರೆ. 101 ರೂಪಾಯಿ ಮಾಡಿದ್ರೆ ಅವರಿಗೆ ಸ್ವೀಕಾರ ಮಾಡಬೇಕು.
ಹುಡುಗಾಡ್ಸ ಹೋಗ್ಬೇಡ ಫಸ್ಟ್ ಶೂಟಿಂಗ್ ಯಾವ್ದು ಮೂರ್ತಿ ವರ್ಷ ನಮ್ಮ ಮೊನ್ನೆ ಬಂದೈತೆ ಮಾಡ್ಕೊಂಡು ಹೋಗಲ್ಲ ಶೂಟಿಂಗ್ ಮತ್ತೆ ಯಾವುದು ಇವ್ರದ್ದು ಹುರ್ಕಡ್ಲಿ ಹುರ್ಕಡ್ಲಿ ಅವ್ರ ಹುರ್ಕಡ್ಲಿ ಅವ್ರ ಲಗ್ನ ಬಂದಾಗ್ರಿ ಸ್ವಲ್ಪ ಮಾಡ್ಕೊಂಡಿರಿ ಸ್ವಾಮಿಗಳು ಒಳಗೆ ಮಾಡ್ಕೊಂಬಂದೆ ಈಗ ಅಲ್ಲಿ ಒಳಗೆ ಯಾರು ಇಲ್ಲ ನೋಡ್ರಿ ಅಲ್ಲಿ ಆತ್ರಿ ಯಾತ್ರಿ ಎಕ್ದಮ್ ಪರ್ಫೆಕ್ಟ್ ಅದು ಒಟ್ಟು ವ್ಯಾಲ್ಯೂಮ್ ಕಂಟ್ರೋಲ್ ಐತಲ್ಲ ಮುಟ್ಟೆ ಇಲ್ಲಲ್ಲ ನೀವು ಮತ್ತೆ ಈ ಭೂಮಿಯ ಬೆಳಗಿನ